ದೇವಾಲಯದ ಪರಿಚಯವನ್ನು ಮಾಡಿಕೊಳ್ಳೋಣ. ಇಲ್ಲಿರುವ ಪೂಜಾರಿಗಳನ್ನು ಮಾತಾಡಿಸೋಣ ಅಂತೇಳಿ. ನಾನು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು 70 ವರ್ಷಗಳಿಂದ ನಮ್ಮ ಈ ದೇವಸ್ಥಾನ ಪೂಜೆ ಮಾಡ್ಕೊಂಡಿದ್ದೀವಿ. ನಾವು ಈ ದೇವಸ್ಥಾನ ಪ್ರಾರಂಭ ಆಗಿ ಈಗ ಸುಮಾರು 85 ವರ್ಷಗಳಾಗಿದೆ. 85 ವರ್ಷಗಳಲ್ಲಿ ನಮ್ಮ ತಂದೆಯವರು ನಮ್ಮ ತಾತವ್ರ ಕಾಲದಿಂದ ಈ ದೇವಸ್ಥಾನದಲ್ಲಿ ಪೂಜಾ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಾನು ಇಲ್ಲಿ ಅರ್ಚಕನಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದೀನಿ. ಇದು ಶ್ರೀ ವೇಣುಗೋಪಾಲ ಸ್ವಾಮಿಯನ್ನು ಸಂತಾನ ವೇಣುಗೋಪಾಲ ಸ್ವಾಮಿ ಅಂತ ಕರೀತಾರೆ. ಇಲ್ಲಿ ಯಾವುದೇ ರೀತಿಯ ಹರಕೆಗಳನ್ನು ಹೊತ್ಕೊಂಡ್ರೆ ಖಂಡಿತ ಆ ಹರಕೆಗಳೆಲ್ಲ ಅನುಕೂಲ ಆಗುತ್ತೆ. ಅವ್ರಿಗೆ ದೇವರು ಒಳ್ಳೇದು ಮಾಡಿ ಅವರು ಆಶೀರ್ವಾದ ಕೊಟ್ಟು ಇದು ಮಾಡ್ತಾರೆ. ಇದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ BG ವೇಣುಗೋಪಾಲ್ ಇರ್ತಕ್ಕಂಥವ್ರು ವಂಶಸ್ಥರು ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಈ ದೇವಸ್ಥಾನದಲ್ಲಿ ಬಹಳ ಪುರಾತನ ಕಾಲದಿಂದಲೂ ಅನೇಕ ಪೂಜಾ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಮುಕ್ಕೋಟಿ ಉತ್ಸವಗಳು, ಗೋಕುಲಾಷ್ಟಮಿ ವೇಣುಗೋಪಾಲ ಕೃಷ್ಣ ಜಯಂತಿ ಉತ್ಸವಗಳು ಮತ್ತು ಕಾರ್ತಿಕ ಮಾಸದಲ್ಲಿ ಅನೇಕ ಪೂಜಾ ಕಾರ್ಯಕ್ರಮ ಬಹಳ ಶ್ರದ್ಧೆ ನಡ್ಕೊಂಡು ಬರ್ತಾ ಇದೆ. ಭಕ್ತಾದಿಗಳೆಲ್ಲ ತಮ್ಮ ಅನೇಕ ಸಹಕಾರದಿಂದ ಈ ದೇವಸ್ಥಾನದ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಮೊನ್ನೆ ಹೋದ ವರ್ಷದಲ್ಲಿ ದೇವಸ್ಥಾನದ ಶಿಖರದ ಪರಿವರ್ತನೆ ಆಯಿತು. ಹಳೆ ದೇವಸ್ಥಾನ ಬರಲಿ ಗಾರೆಯಿಂದ ಮಾಡಿರ್ತಕ್ಕಂಥ ದೇವಸ್ಥಾನ ಶಿಖರವನ್ನು ಶಿಥಿಲಗೊಳಿಸಿ ಮತ್ತೆ ಹೊಸದಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ಅದರ ಪೂರ್ಣ ಕುಂಭಾಭಿಷೇಕದ ಕಾರ್ಯಕ್ರಮ ಮಾಘಮಾಸದಲ್ಲಿ ನಡೆಯುತ್ತೆ. ಹಾಗೆ ಎಲ್ಲ ಭಕ್ತಾದಿಗಳು ಇದರಲ್ಲಿ ಸಹಕಾರ ನೀಡಿ ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ಪ್ರಾರ್ಥನೆ. ಈಗ ಹೊಸದಾಗಿ ಚಿಕ್ಕಬಳ್ಳಾಪುರದಲ್ಲಿ BTV ಅಂತಕ್ಕಂಥ ಒಂದು ಚಾನಲ್ ಪ್ರಾರಂಭ ಆಗಿದೆ. ಇದು ಇಡೀ ರಾಜ್ಯದಲ್ಲಿ ಭಾಳ ಹೆಸರುವಾಸಿಯನ್ನು ಪಡೆದು ಅಭಿವೃದ್ಧಿ ಆಗಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತಾ ಅವ್ರಿಗೆಲ್ಲರಿಗೂ ದೇವರ ಆಶೀರ್ವಾದ ಕೇಳ್ಕೊಳ್ತಾ ಇದ್ದೀವಿ.